ಎಸ್ಒಜಿ ಕಾಲನಿಯ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಉಚ್ಚಂಗಮ್ಮ ದೇವಿಯ 2ನೇ ವಾರ್ಷಿಕ ಉತ್ಸವದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಬಂಜಾರ ಸಮಾಜದ ಒಂದು ದೇವಿಯ ಪ್ರತಿಷ್ಠಾಪನೆ ಆಗಿದೆ. ದೇವಿ ಬಹಳ ಪವರ್ಫುಲ್ ದೇವಿ. ಎಲ್ಲ ಸಮಾಜದವರಿಗೂ ಎಲ್ಲ ಭಕ್ತಾದಿಗಳಿಗೂ ಕೂಡ ಆಶ್ರಯ, ಆರೋಗ್ಯ ಎಲ್ಲವನ್ನೂ ದಯಪಾಲಿಸುವಂಥ ಆ ಮಹಾ ತಾಯಿಯ 2ನೇ ವಾರ್ಷಿಕೋತ್ಸವ. ಮೊದಲೇ ವಾರ್ಷಿಕೋತ್ಸವದಲ್ಲೂ ನಾನು ಇದ್ದೆ, ಈ ವಾರ್ಷಿಕೋತ್ಸವದಲ್ಲೂ ನಾನು ಇದ್ದೀನಿ. ಇಲ್ಲಿ ಒಂದು ಮಂದಿರ ಆಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳ ಆಶಯ ಇದೆ. ಸೊ ವಿಶೇಷವಾಗಿ ನಾನು ಭಾಗವಹಿಸ್ತಾ ಇರುವಂಥದ್ದು ಬಂಜಾರ ಸಮಾಜದಲ್ಲಿ ಕ್ರಿಶ್ಚಿಯನ್ರ ಹಾವಳಿ ಜಾಸ್ತಿ ಆಗಿದೆ. ಸೊ ಕ್ರಿಶ್ಚಿಯನ್ರು ಮತಾಂತರ ಮಾಡುವಂಥ ವ್ಯವಸ್ಥಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಸೊ ಅದನ್ನು ತಡೆಯೋಗೋಸ್ಕರನೇ ನಾವು ಬಂಜಾರ ಸಮಾಜದಲ್ಲಿ ಈ ರೀತಿಯ ಒಂದು ಪವಿತ್ರ ಪುಣ್ಯಕ್ಷೇತ್ರ ದೇವಿಯ ಮಂದಿರ ಆಗಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಉದ್ದೇಶ. ಆದರೆ ಇವತ್ತೆಲ್ಲ ಭಕ್ತಾದಿಗಳು ಕೂಡ ಈ ದೇವಿಯ ಇದಕ್ಕೆ ಬರ್ತಾ ಇದ್ದಾರೆ, ದರ್ಶನ ತಗೊಳ್ತಾ ಇದ್ದಾರೆ. ಸೊ ಎಲ್ಲ ರೀತಿಯ ಅವರಿಗೆ ಆರೋಗ್ಯ, ಧನ ಸಂಪತ್ತು ಇದೆಲ್ಲವೂ ಫಲಿಸ್ತಾ ಇದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮೈಸೂರಿನಲ್ಲಿ ನೋಡಿ, ಮೈಸೂರಿನಲ್ಲಿ ಉದಯಗಿರಿ ಆ ಏರಿಯಾದಲ್ಲಿ ಆದಂಥ ಘಟನೆ, ಆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ ಇರುವಂಥ ಭಾಗ ಅದು. ಸೊ ಅಲ್ಲಿ ಯಾರೋ ಒಬ್ಬ ಸ್ಟೇಟಸ್ನಲ್ಲಿ ಹಾಕಿದರು, ವಾಟ್ಸಪ್ನಲ್ಲಿ ಯಾವುದೋ ಒಂದು ವಿಷಯ ಬಿಟ್ಟರು ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ನಡೆದಂಥ ಘಟನೆ ಅದು. ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು, ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಇವತ್ತು ಕೋರ್ಟ್ ಇದೆ, ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ ಇದೆ. ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ ಇದೇನು ಪಾಕಿಸ್ತಾನ ಅಲ್ಲ, ಇದೇನು ಅಫ್ಘಾನಿಸ್ತಾನ ಅಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ಹೇಗೆ ಬೇಕಾದ ಏನು ಬೇಕಾದ ಮಾಡೋದು. ಸಂವಿಧಾನ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಸೊ ಏನು ನಿಮಗೆ ಏನಾಗಿದೆ, ತೊಂದರೆ ಆಗಿದೆ ಅಲ್ಲಿ ಹೇಳ್ಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ. ಧರಣಿ ಮಾಡಿ ಬಂಧನ ಆಗೋ ತನಕ ಬಂಧನ ಮಾಡಿದ್ದಾರೆ. ಈಗಾಗಲೇ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ. ನಾನು ಹೇಳೋದು, ಮುಸ್ಲಿಂ ಸಮಾಜ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾ ಇದ್ದೀರಿ, ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ದೀರಿ. ನಾವೇನಾದರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು. ಸೊ ಸಂವಿಧಾನ ಇದೆ, ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದ್ದಾರೆ. ಸೊ ಅದರ ಪ್ರಕಾರ ನಡಿಬೇಕು ಅಂತನ್ನುವಂಥದ್ದು ಗೊತ್ತಾಗದೆ ನೀವು ಏನು ಬೇಕಾದ ಮಾಡ್ಬೋದು, ಗುಂಡಾಗಿರಿ ಮಾಡ್ಬೋದು. ಈ ರೀತಿ ಇನ್ಮೇಲೆ ನಡೆಯೋದಲ್ಲ. ಹಿಂದೂ ಸಮಾಜ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತೀನಿ. ಯಾರು ರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆಗೆ ಪೊಲೀಸ್ ಜೀಪಿನ ಮೇಲೆ, ಅವ್ರ ವಾಹನ ಮೇಲೆ ಕಲ್ಲಿಸಿದ್ದೀರಿ. ಸುಮಾರು 14 ಜನರಿಗೆ ಗಾಯ ಆಗಿದೆ. ಸೊ ಹಾಗಾದರೆ ಎಲ್ಲಿ ಹೋಗ್ತಾ ಇದ್ರಿ ನೀವು? ಈ ರೀತಿಯ ಪ್ರವೃತ್ತಿ ಮೈಸೂರಿನಲ್ಲಿ ಇದು ಮೊದಲೇ ಬಾರಿ ಅಲ್ಲ, ಬಹಳಷ್ಟು ಸಲ ನಡೀತಾ ಇದೆ, ಮುಂದೇನೂ ನಡೀಬೋದು. ಇದಕ್ಕೆ ಇವರನ್ನು ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಕೇಸ್ ಹಾಕಿದರೆ ನಾಳೆ ಮತ್ತೆ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಇವರೆಲ್ಲ. ಸೊ ಇವರು ಸರಿಯಾಗಿ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಬೇಕು, ಅವಾಗ ಬುದ್ಧಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಟಾರ್ಗೆಟ್ ಮಾಡಿದ್ದಾರೆ ಸರ್, ಯಾಕಂದ್ರೆ ಪೊಲೀಸ್ ಆತ್ಮಸ್ಥೈರ್ಯ ಕುಗ್ಸೋದಕ್ಕೆ ಈ ರೀತಿ ಮಾಡ್ತಾ ಇದಾರ, ಟಾರ್ಗೆಟ್ ಮಾಡಿ ಪೊಲೀಸರು ಹೊಡಿತಾ ಇದಾರೆ ಸರ್. ನೋಡಿ, ಅವರು 2047 ಈ ದೇಶವನ್ನು ಇಸ್ಲಾಂ ದೇಶ, 2ನೇ ಪಾಕಿಸ್ತಾನ ಅಂತನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು. ಸೊ ಆ ಘೋಷಣೆಯ ಹಿನ್ನೆಲೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆಗೂ ಒಂದೇ ರೀತಿ ಅವ್ರು ಮಾಡಲ್ಲ. ಆದರೆ ಈಗಂತೂ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು, ಧೈರ್ಯವನ್ನು ಕುಗ್ಗಿಸ್ಬೇಕು. ಕಾನೂನು ಮುರಿದು ನಾವೇನು ಬೇಕಾದ ಮಾಡ್ತೀವಿ ಅನ್ನುವಂಥದ್ದು ಸೊಕ್ಕಿನ ನಡೀತಾ ಇದೆ. ಅದು DG ಹಳ್ಳಿ, KG ಹಳ್ಳಿ ಇರ್ಬೋದು, ಹುಬ್ಬಳ್ಳಿ ಗಲಭೆ ಇರ್ಬೋದು, ಹೀಗೆ ಅನೇಕ. ಈಗ ಶಿವಮೊಗ್ಗದ ರಾಗಿಗುಡ್ಡದ ಇದರಲ್ಲಿ SP ಓಡಿ ಹೋಗ್ಬೇಕಾಯ್ತು. ಅಂಥ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರ ಕುಮ್ಮ ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಕುಮ್ಮ ಕೊಡ್ತಾ ಇದೆ. ಯಾಕೆ? ವೋಟ್ ಬ್ಯಾಂಕ್.
ಮುಸ್ಲಿಂ ವೋಟ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವರನ್ನು ಪೋಷಿಸ್ತಾ ಇರೋದ್ರಿಂದ ಈ ಮೈಸೂರಿನಲ್ಲಿ ನಡೆದಂಥ ಘಟನೆ ಇದಕ್ಕೆ ಹೊಣೆ ಮುಸ್ಲಿಮರಿಗಿಂತ ಜಾಸ್ತಿ ಕಾಂಗ್ರೆಸ್ನವ್ರು ಹೊಣೆ ಆಗ್ತಾರೆ. ಸೊ ಯಾಕೆ ಅಂತಂದರೆ ಅವರನ್ನು ಈ ಕಿಡಿಗೇಡಿಗಳನ್ನು ಈ ರೀತಿಯ ಗೂಂಡಾವಾದಿಗಳನ್ನು ಹದ್ದುಬಸ್ನಲ್ಲಿರುವಂಥದ್ದು ವಿಫಲಾಗಿದ್ರು ನೀವು. ಸೊ ಹಾಗಾಗಿ ಮೇಲಿಂದ ಮೇಲೆ ರಕ್ಷಕರು ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನ್ ಸುಡ್ತಾರೆ, ಪೊಲೀಸರನ್ನು ಓಡಿಸ್ತಾರೆ, ಪೊಲೀಸ್ ಜೀಪ್ ಮೇಲೆ ಕುಣಿತಾರೆ, ಕಲ್ಲೆಸಿತಾರೆ, ಬೆಂಕಿ ಹಚ್ತಾರೆ. ಇದಕ್ಕೂ ನೀವು ಮಾಡದೇ ಇದ್ರಿ ಇನ್ನು ಹಾಗಾದ್ರೆ ಯಾರು ಮಿಲ್ಟ್ರಿ ತರಬೇಕಾ? ಸೊ ಪೊಲೀಸ್ ಇಲಾಖೆಯನ್ನು ಧೈರ್ಯ ತುಂಬಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಟ್ಟರೆ ನಿಶ್ಚಿತವಾಗಿ ನಾನು ಹೇಳ್ತೀನಿ ಈ ಗೂಂಡಾಗಿರಿ ನಿಲ್ಲಿಸುವಂಥ ತಾಕತ್ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಇದೆ ಅಂತನ್ನುವಂಥದ್ದು ಹೇಳ್ತಾರೆ. ಭದ್ರಾವತಿ ಶಾಸಕರ ಮಗ ಒಬ್ಬ ಸರ್ ಮಹಿಳಾ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿ ಸರ್ ಅನ್ವೇಷಣೆ ಶಾಸಕರ ಮಗ ಬಸವೇಶನ್ ಅವರು ತೀರಾ ಕೆಟ್ಟದಾಗಿ ನಿಂದನೆ ಮಾಡಿದ್ರು ಸರ್. ನೋಡಿ, ಅಲ್ಲಿ ಯಾರು ಅಧಿಕಾರಸ್ಥರು ಇರ್ತಾರೆ, MLA, MP, ಮಿನಿಸ್ಟರು, ಮುಖ್ಯಮಂತ್ರಿ, ಇವ್ರ ಮಕ್ಕಳು ಎಲ್ಲ ಮಕ್ಕಳನ್ನ ಹೇಳೋದು, ಯಾವುದೇ ಇದರೊಳಗೆ ಪಾರ್ಟಿ ಅಂತಲ್ಲ, ಎಲ್ಲ ಮಕ್ಕಳು ಕೂಡ ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ. ಪೊಲೀಸರ ಮೇಲೆ ದರ್ಪ ಇರ್ಬೋದು, ಸರ್ಕಾರಿ ಅಧಿಕಾರಿಗಳ ಮೇಲೆ ದರ್ಪ ಇದ್ದರು, ತಹಸೀಲ್ದಾರು, ರಿಜಿಸ್ಟ್ರಾರು, DC ಗಳ ಮೇಲೆ, SP ಗಳ ಮೇಲೆ ಸಾಕಷ್ಟು ರೀತಿಯ ದರ್ಪದ ವ್ಯವಹಾರ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಅಲ್ಲಿಯ ಹಾಲಿ ಶಾಸಕ ಮತ್ತು ಸಚಿವರಾದಂಥ ಸಂಗಮೇಶ್ ಅವರ ಮಗ ಬಹಳ ಕೆಟ್ಟದಾಗಿ ಆ ಮಹಿಳೆಯನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದು ಅಕ್ಷಮ್ಯ ಅಪರಾಧ. ಒದ್ದು ಒಳಗಡೆ ಹಾಕಬೇಕು. ಒಬ್ಬ ಮಹಿಳೆಗೆ ಅಸಹ್ಯವಾಗಿ ಅಶ್ಲೀಲವಾಗಿ, ಅದು ಅಧಿಕಾರಿ, ಅಲ್ಲಿಯ ಅಧಿಕಾರಿ ಮಹಿಳೆ ಇದ್ದಾರೆ, ಅವ್ರಿಗೆ ಫೋನ್ನಲ್ಲಿ ಅವಾಚ್ಯ ಶಬ್ದದಿಂದ ಬೈದಿದ್ದು ಇದು ಕ್ಷಮಿಸಲಾರದ್ದು. ಈ ಸೊಕ್ಕನ್ನು ಅಡಗಿಸ್ಬೇಕು ಅಂತಂದರೆ MLA ಮೇಲೆ ಕ್ರಮ ತಗೊಳ್ಬೇಕು. MLAನೇ ಜವಾಬ್ದಾರಿ. MLA ಮಗ ನಾನು ಅಂತ ಹೇಳ್ಕೊಂಡು ಮೆರಿತಾ ಇದ್ದಾನಲ್ಲ, ಆ ಮೆರಿತದ ಕಾರಣ MLAನೇ ಹದ್ದು ಬಸ್ನಲ್ಲಿ ಇಡಬೇಕಾಗಿತ್ತು. ಸೊ ಅದು ಮಾಡದೆ ಇವತ್ತು ಅವ್ರ ಮಗನ ದರ್ಪ ಹೊರಗಡೆ ಬಂದಿದೆ, ಅದನ್ನು ಒದ್ದು ಒಳಗಡೆ ಹಾಕಬೇಕು. ನಾನು ಹೇಳೋದು ಬಹಳ ದೊಡ್ಡ ಕ್ರಿಮಿನಲ್ ಆಗುತ್ತೆ. ಒಬ್ಬ ಮಹಿಳೆ ಅಧಿಕಾರಿಯ ಮೇಲೆ ಮಾಡಿದಂಥದ್ದು ಇದು ಕ್ರಿಮಿನಲ್ ಆಗುತ್ತೆ, ಅವ್ರನ್ನ ಜೈಲಿಗೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತಾರೆ. ಇಲ್ಲ ಕುಂಭಮೇಳಕ್ಕೆ ಹೋಗಿದ್ದೇನೆ, 2 ದಿನ ಇದ್ದೆ. ಅಯೋಧ್ಯದಲ್ಲಿ 2 ದಿನ, ಕಾಶಿಯಲ್ಲೂ 2 ದಿನ. ಕುಂಭಮೇಳದ ವ್ಯವಸ್ಥೆ ಅತ್ಯಂತ ಸ್ವರ್ಗದ ವ್ಯವಸ್ಥೆ. ಆ ನೋಡೋದೇ ಒಂದು ಕಣ್ಣು ತುಂಬಿ ಆನಂದವಾದಂಥ ಆ ಸಂಗತಿ. ಸೊ ಯಾವುದೇ ಗಲಾಟೆ, ಗೊಂದಲ, ಜಗಳ, ಬೀಡಿ, ಸಿಗರೇಟು, ಕಳ್ಳತನ, ಸರಾಯಿ ಏನೂ ಇಲ್ಲ ಅಲ್ಲಿ. ಸೊ ಅತ್ಯಂತ ಸ್ವರ್ಗ ನೋಡಿದಂಗೆ ಆಗ್ತದೆ. ಎಲ್ಲ ಕಡೆಗೂ ಆ ನಾಗಾ ಸಾಧುಗಳು, ಎಲ್ಲ ಕಡೆಗೂ ಒಂಥರ ದೈವತ್ವದ ವಾತಾವರಣ. ಮತ್ತು ಇನ್ನೊಂದು ಜಗತ್ತಿನಲ್ಲಿ ವಿಶೇಷ ಅಂದರೆ ಅಲ್ಲಿ ಮೂರ್ತಿ ಇಲ್ಲ, ದೇವಸ್ಥಾನ ಇಲ್ಲ, ಪೂಜೆ ಇಲ್ಲ, ಅಲ್ಲಿ ಏನೂ ಇಲ್ಲ. ಬರೇ ಒಂದು ತ್ರಿವೇಣಿ ಸಂಗಮ, 3 ನದಿಗಳ ಸಂಗಮದಲ್ಲಿ ಸ್ನಾನಕ್ಕೆ ಇಷ್ಟು 40-45 ಕೋಟಿ ಜನ ಬರ್ತಾರೆ ಅಂತಂದರೆ ಹಿಂದುತ್ವದ ಒಂದು ಧಾರ್ಮಿಕ ಶಕ್ತಿ ಎಷ್ಟಿದೆ ಅಂತನ್ನೋದು ಈ ಕುಂಭಮೇಳದ ಒಂದು ಸಂದೇಶ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಟೀಕೆ ಮಾಡ್ತಾರೆ, ಆದರೆ ಅದೇ ಕಾಂಗ್ರೆಸ್ DK ಶಿವಕುಮಾರ್ ಅವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಕಾಂಗ್ರೆಸ್ನವ್ರಿಗೆ ಕೋಟಿಗಟ್ಟಲೆ ಜನ ಬರೋದು ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾವುದೂ ಪ್ರಚಾರ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾವುದೇ ಪಕ್ಷದ್ದು ಅಥವಾ ಯಾವುದೋ ಸಂಘಟನೆದಲ್ಲ, ಇದು ಹಿಂದೂ ಧರ್ಮದ ಒಂದು ಪ್ರತೀಕವಾದಂಥ ಏಕತೆ, ಸಮಾನತೆ. ಇಲ್ಲಿ ಶ್ರೀಮಂತ ಬಡವ ಅಂತನ್ನುವಂಥದ್ದು ಏನೂ ಭೇದ ಇಲ್ಲದೆ ಬರೇ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟು ಕೋಟಿ ಜನ ಬರ್ತಾರೆ. ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಕಿಚ್ಚಿನಿಂದ ಏನು ಬೇಕಾದ್ದು ಬೊಗಳ್ತಾ ಇದ್ದಾರೆ. ಈ ಬೊಗಳುವಿಕೆ ಹೇಗೆ ಅಂತನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆನೆ ಮುಂದೆ ಅಥವಾ ಹಿಂದೆ ನಾಯಿ ಬೊಗಳ್ತಾ ಇರುತ್ತಲ್ಲ, ಆನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ಯಾವುದೇ ಟೀಕೆ, ನಿಮ್ಮ ಯಾವುದೇ ರೀತಿಯ ಅಪಪ್ರಚಾರ ನಡೆಯದೆ ಕೋಟಿಗಟ್ಟಲೆ ಜನ ಇನ್ನೂ 26ವರೆಗೆ, ಫೆಬ್ರವರಿ 26ವರೆಗೆ ಇದೆ. ನಿಮ್ಮ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನಿಮ್ಮ ಟೀಕೆ, ಟಿಪ್ಪಣಿ, ಅಪಪ್ರಚಾರ ಜನ ಸಾಮಾನ್ಯರಿಗೆ ಆ ಭಕ್ತಿ ಭಾವನೆ ತುಂಬಿದೆ.
ಸೊ ನೀವು ಏನು ನಿಮ್ಮ ಆಟ ನಡೆಯೋದಿಲ್ಲ, ನೀವು ಹಿಂದೂ ವಿರೋಧಿ ಅಂತ ಅನ್ನೋದು ಮತ್ತೆ 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 ಸಿದ್ಧಗೊಳಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.